ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ನಾನು ಮಾಡ್ತಿರೋದು ವಾರ್ಡ್ರೋಬ್ ಜೋಕ್. ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ವಾರ್ಡ್ರೋಬ್ ಟೂರ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನನ್ನ ವಾರ್ಡ್ರೋಬ್ಸ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಯಾರಿ ಕಲೆಕ್ಷನ್ಸ್ ಕೂಡ ಮಾಡ್ತೀನಿ, ಅದು ಕೂಡ ಕೇಳಿದ್ದೀರಾ. ಫಸ್ಟು ವಾರ್ಡ್ರೋಬ್ ಎಷ್ಟಿದೆ ಏನಿದೆ ಅಂತೆಲ್ಲ ತೋರಿಸ್ಬಿಡ್ತೀನಿ. ಇದೊಂದಿದೆ ಮತ್ತು ಇದೊಂದಿದೆ. ಸದ್ಯಕ್ಕೆ ಇವೆರಡು ಫಿಲ್ ಆಗಿದೆ. ಸ್ವಲ್ಪ ಹಾಕೊಳ್ದಿರೋದೆಲ್ಲ ಅಲ್ಲಿ ಫುಲ್ ಮೇಲೆಲ್ಲ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಫುಲ್ಲು ನಂದು ಯೋಗಿಂದು ಹಾಕೊಳ್ದಿರೋದು ತುಂಬ ಗೌನ್ಸ್ಗಳು, ಲೆಹೆಂಗಾಸ್ ಹಾಕೊಳ್ಳೋದು ಇದೆ. ಅಲ್ಲಿ ಒಂದು 5-6 ಲೆಹೆಂಗಾಸ್ ಹಾಕೊಳ್ಳೋದು ಇದೆ. ಇದು ಫುಲ್ ನನ್ನದೇ ಬಟ್ಟೆ ಇರೋದು ಆಲ್ಮೋಸ್ಟು. ಸೊ ಬನ್ನಿ ಸ್ಯಾರೀಸ್ ವಾರ್ಡ್ರೋಬ್ ತೋರಿಸ್ಬಿಡ್ತೀನಿ ಫಸ್ಟು. ಸೊ ದಿಸ್ ಈಸ್ ಮೈ ಸ್ಯಾರಿ ಕಲೆಕ್ಷನ್. ಇದೆಲ್ಲನೂ ನಾನು ಇಷ್ಟಪಟ್ಟು ತೊಗೊಂಡಿರೋವಂಥ ಸ್ಯಾರಿ. ಆಲ್ಮೋಸ್ಟ್ ನನ್ನ ಹತ್ರ ಒಂದು 60 to 70 ಸ್ಯಾರೀಸ್ ಇದೆ. ಯಾಕಂದರೆ ನನಗೆ ಸ್ಯಾರೀಸ್ ತುಂಬ ಇಷ್ಟ. ಎಲ್ಲಾದರೂ ಹೋದರೆ ಕಣ್ಣಿಗೆ ಬಿದ್ದರೆ ಆಲ್ಮೋಸ್ಟ್ ತೊಗೊಂಡ್ಬಿಡ್ತೀನಿ ನಾನು, ಚೆನ್ನಾಗಿದೆ ಅಂದರೆ. ಆ್ಯಂಡ್ ಈ ನಡುವೆ ಯಾವುದು ಆಫ್ಲೈನ್ ಶಾಪಿಂಗ್ ಮಾಡ್ತಾ ಇಲ್ಲ, ಆನ್ಲೈನಲ್ಲೇ ಜಾಸ್ತಿ. ಬಿಕಾಸ್ ರೇಷ್ಮೆ ಸ್ಯಾರಿ ಕೂಡ ನಾನು ಈಗ ರೀಸೆಂಟಾಗಿ ಆನ್ಲೈನಲ್ಲೇ ತೊಗೊಂಡೆ. ಇದೆಲ್ಲ ಜರಿ ಸ್ಯಾರೀಸ್ ಈ ಕಡೆ ನಾನು ಇಟ್ಟಿರೋದು. ಇದೆಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದಾದ್ರೂ ಟ್ರೆಡಿಷ್ನಲ್ ಆಗಿ ಕಾಣಬೇಕು ಅಂದಾಗ ಇದೆಲ್ಲ ಆ ಥರ ಸ್ಯಾರೀಸ್ ಈ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಹೊಸ ಸ್ಯಾರಿ, ಇನ್ನು ನಾನು ಉಟ್ಟೇ ಇಲ್ಲ. ಆರ್ಡರ್ ಮಾಡಿ ತರಿಸಿ ಆಲ್ಮೋಸ್ಟ್ 6 to 7 months ಆಯಿತು. ಬ್ಲೌಸ್ ಎಲ್ಲ ರೆಡಿ ಇದೆ, ಬಟ್ ಉಟ್ಟಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಕೊಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ, ನಾನು ಒಂದೊಂದು ಸತಿ ಆದರೂ ಉಟ್ಟಿದ್ದೀನಿ ಈ ಸ್ಯಾರೀಸ್ ಎಲ್ಲ. ಆ್ಯಂಡ್ ಈ ಪಾರ್ಟ್ ಬಂದು ಇದು ಸ್ವಲ್ಪ ಪಾರ್ಟಿ ವೇರ್ ಸ್ಯಾರೀಸು. ಇದೆಲ್ಲ ಏನು ತುಂಬ ಹೊಸದು ಅಲ್ಲ, ಹಳೇದೇನೆ ಎಲ್ಲ. ನಾನು 10 years ಬ್ಯಾಕ್ ಸ್ಯಾರೀಸು ಇದೆ. ಆ್ಯಂಡ್ ಕೆಲವೊಂದು ನಮ್ಮ ಅಮ್ಮಗೆ ಮತ್ತು ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. 1-2 ಸತಿ ಉಟ್ಟಿರ್ತೀನಿ ಅಷ್ಟೇ. ಆಮೇಲೆ ಇಂಟ್ರೆಸ್ಟ್ ಹೋದ್ಮೇಲೆ ಕೊಟ್ಬಿಡ್ತೀನಿ. ಬಟ್ ಇವೆಲ್ಲ ಇನ್ನೂ ಇಟ್ಟಿದ್ದೀನಿ. ನಾ ಹೇಳಿದ್ನಲ್ಲ, ಇದೆಲ್ಲ ಪಾರ್ಟಿ ವೇರ್ ಸ್ಯಾರೀಸು. ಆಲ್ಮೋಸ್ಟ್ ಇದೂ ನೋಡಿರ್ತೀರ. ಆ್ಯಂಡ್ ಇದು ಅಷ್ಟೇ ಹೊಸ ಸ್ಯಾರಿ, ಈಗ ಇನ್ಸ್ಟಾ ಪೇಜಲ್ಲೇ ಆರ್ಡ್ರ್ ಮಾಡಿದ್ದೆ. ಇನ್ನು ಇದು ಉಟ್ಟಿಲ್ಲ. ಮೇ ಬಿ ನಾನು ಇದನ್ನು ನನ್ನ ಬರ್ಡೇಗೆ ಉಡ್ಬೋದು, ಅಲ್ಲಿವರೆಗೂ ನಾನು ಉಡಲ್ಲ. ಆ್ಯಂಡ್ ಇದು ಪಾರ್ಟಿ ವೇರ್ ಸ್ಯಾರೀಸ್. ಈ ಕಡೆ ಸ್ವಲ್ಪ ಸಿಂಪಲ್ ಸ್ಯಾರೀಸ್, ಅಂದರೆ ಡೈಲಿ ವೇರ್ ಸ್ಯಾರೀಸ್ ಥರ. ನಾನೇನು ಡೈಲಿ ಸ್ಯಾರೀಸ್ ಹಾಕಲ್ಲ, ಬಟ್ ಆದರೂ ಏನಾದರೂ ಅರ್ಜೆಂಟಲ್ಲಿ ಸ್ಯಾರಿ ಹಾಕೋಬೇಕು ಅಂದಾಗ ಈ ಥರ ಸ್ಯಾರೀಸ್ ಯೂಸ್ ಮಾಡ್ತೀನಿ ನಾನು. ಸೊ ಇದೆಲ್ಲ ನಂದು ಸ್ಯಾರಿ ಕಲೆಕ್ಷನ್. ಆ್ಯಂಡ್ ಇದು ಬಂದು ಇದು ಬ್ಲೇಸರು, ಸ್ಯಾರಿ ಅಲ್ಲ. ನಾನು IDP ವರ್ಕ್ ಮಾಡಬೇಕಾದ್ರೆ ತೊಗೊಂಡಿದ್ದು ಒಂದು ಈವೆಂಟ್ಗಂತ. ಕಾಸ್ಟ್ಲಿ ಯಾವುದಿದು ಅಲೆನ್ಸೋಲಿ ಬ್ಲೇಸರ್ ಇದು. ಹಂಗೆ ಇಟ್ಟಿದ್ದೀನಿ, IDPಗೆ ಅಷ್ಟೇ ಯೂಸ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಸ್ಪೇಸ್ ಯೂಸ್ ಮಾಡೋದಕ್ಕೆ ನಾನು ಸಿಂಪಲ್ ಗೌನ್ಸ್ಗಳನ್ನ ಇಟ್ಟಿದ್ದೀನಿ ಇಲ್ಲೆಲ್ಲ. ಬಿಕಾಸ್ ನನಗೆ ವಾರ್ಡ್ರೋಬಲ್ಲಿ ಸ್ಪೇಸ್ ಇಲ್ಲ, ಅಷ್ಟು ಇದೆ ಔಟ್ಫಿಟ್ಸು, ಅದಕ್ಕೋಸ್ಕರ. ಸೊ ಇದೆಲ್ಲ ಸಿಂಪಲ್ ಗೌನ್ಸ್ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ನಾನು ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಸ್ಯಾರೀಸ್ದು ಎಲ್ಲ ಬ್ಲೌಸಸ್ ಇಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಅದ್ರ ಜೊತೆ ಇಡೋಕ್ಕಾಗಲ್ಲ, ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಸ್ಪೇಸ್ ಕೂಡ ಸುಮ್ಮನೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಬ್ಲೌಸಸ್ಸು ಇಲ್ಲೇ ಇದೆ, ಈಸಿಯಾಗೂ ನಾನು ತೊಗೊಬೋದು ಅಂತ. ಆ್ಯಂಡ್ ಇಲ್ಲಿ ಸ್ವಲ್ಪ ದುಪ್ಪಟಾಸ್. ಇದೆಲ್ಲ ರೇಷ್ಮೆ ಸ್ಯಾರೀಸ್ ನನ್ನ ಹತ್ರ ಒಂದು 10 ಇದೆ ಅಷ್ಟೇ. ಒಂದು 3 ನಮ್ಮ ಅಮ್ಮಗೆ ಮತ್ತೆ ಕೊಟ್ಬಿಟ್ಟೆ. ಇವಾಗ ಸದ್ಯಕ್ಕೆ ಒಂದು 10 ಇದೆ ರೇಷ್ಮೆ ಸ್ಯಾರೀಸ್ನ ಈ ಥರ ಕಾಟನ್ ಬ್ಯಾಗಲ್ಲಿ ಇಟ್ಟರೆ ಸೇಫಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಕಾಟನ್ ಬ್ಯಾಗ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸಿ ಇಟ್ಟಿರೋದು. ಆ್ಯಂಡ್ ಇದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೆ. ಬಾಬಾ ದೇವಸ್ಥಾನಕ್ಕೆ ನಾನು ನಮ್ಮ ಆ್ಯನಿವರ್ಸರಿ ದಿನ ಬಾಬಾಗೆ ಬಟ್ಟೆ ಕೊಟ್ಟಿದ್ದೆ ಅಲ್ಲಿ ಉಡ್ಸೋದಕ್ಕೆ. ಅದು ಮತ್ತೆ ನನಗೆ ವಾಪಸ್ ಕೊಟ್ಟಿದ್ದಿದ್ದು ಗ್ರೀನ್ ಕಲರು. ಆ್ಯಂಡ್ ಇದು ಅದ್ರ ಜೊತೆಗೆ ಬಿಕಾಸ್ ನಾನು ಬಾಬಾ ದೇವಸ್ಥಾನದಲ್ಲೇ ಬೆಳೆದಿದ್ದರಿಂದ ಇನ್ನೊಂದು ನನಗೆ ಸುಮ್ಮನೆ ಕೊಟ್ಟರು. ಇವೆರಡು ನಾನು ಏನಾದರೂ ಸ್ಟಿಚ್ ಮಾಡಿಸ್ಬೇಕು, ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ರೇಷ್ಮೆ ಸ್ಯಾರೀಸ್, ದುಪ್ಪಟ ಆ್ಯಂಡ್ ಬ್ಲೌಸ್ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಸ್ಯಾರೀಸ್ಗೆ ಬೇಕಾಗುವಂಥ ಪೆಟಿಕೋಟ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಬೆಡ್ಶೀಟ್ಸ್, ಟವಲ್ಸ್, ಶಾಲ್, ಸ್ವಲ್ಪ ನ್ಯಾಪ್ಕಿನ್ಸ್ ಇಂಥವೇ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಹಿಂದೆ ನಂದು ಕೆಲವೊಂದು ಡ್ರೆಸ್ ಸೆಟ್ಗಳು.
ಜಾಸ್ತಿ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಹಿಂದೆ ಇಟ್ಟಿದ್ದೀನಿ ನಾನು. ಅಲ್ಲೊಂದು 6-7 ಡ್ರೆಸ್ ಸೆಟ್ ಇದೆ ಅಷ್ಟೇ. ಅಷ್ಟು ಇಟ್ಟಿದ್ದೀನಿ. ಇಷ್ಟೇ, ಈ ವಾರ್ಡ್ರೋಬಲ್ಲಿ ಇಷ್ಟಿದೆ. ಕಮಿಂಗ್ ಟು ಮೈ ನೆಕ್ಸ್ಟ್ ವಾರ್ಡ್ರೋಬ್, ಇಲ್ಲಿ ನಾನು ನನ್ನ ಅಂದರೆ ನಾರ್ಮಲ್ ಡೈಲಿ ವೇರ್ ಆಗಿರ್ಬೋದು, ಕುರ್ತಾ ಸೆಟ್ಸ್ ಆ ಥರ ಇಟ್ಟಿದ್ದೀನಿ. ದಿಸ್ ಇಸ್ ಹೌ ಇಟ್ ಈಸ್ ಆರ್ಗನೈಸ್ಡ್. ಈಗ ರೀಸೆಂಟಾಗಿ ನಾನು ಈ ಥರ ಆರ್ಗನೈಸ್ ಮಾಡಿದ್ದು, ವಾರ್ಡ್ರೋಬ್ ಟೂರ್ ಮಾಡಬೇಕಂತಾನೆ. ಇಲ್ಲ ಆದರೆ ಫುಲ್ ಮೆಸ್ಸಿಯಾಗಿತ್ತು. ಹಂಗಂತ ಫುಲ್ ಗಲೀಜಾಗಿ ಇಡಲ್ಲ ನಾನು, ಬಟ್ ಸ್ವಲ್ಪ ಮಡಚಿಟ್ಟಿದ್ದೆ. ಇವಾಗ ರೀಸೆಂಟಾಗಿ ಹಿಂಗೆ ಹಾಕಿದ್ದೀನಿ, ಈಸಿಯಾಗಿ ಸಿಗುತ್ತೆ ಅಂತ. ಇದೆಲ್ಲ ಕುರ್ತಾ ಸೆಟ್ಸ್ ಇದೆ, ಕುರ್ತಾಸ್ ಆ್ಯಂಡ್ ಕುರ್ತಾ ಸೆಟ್ಸ್ ಇಲ್ಲೆಲ್ಲ ಇದೆ. ತುಂಬ ಇದೆ ಒಳಗೊಳಗೆ. ತುರ್ಕಿ ಇಟ್ಟಿದ್ದೀನಿ ನಾನು, ಯಾಕೆಂದರೆ ಸ್ಪೇಸ್ ಇಲ್ಲ ಅಂದ್ಬಿಟ್ಟು. ಇಲ್ಲೆಲ್ಲ ತುಂಬ ಇದೆ. ಸ್ವಲ್ಪ ಹಳೆ ಕುರ್ತಾಸು ಇದೆ. ಎಷ್ಟೊಂದು ಕೊಟ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ಹೇಳಿದ್ನಲ್ಲ, ಹಾಕೊಳ್ದಿರೋದು ಕೆಲವೊಂದು ಅಲ್ಲೂ ಇದೆ. ಇದೆಲ್ಲ ಸ್ವಲ್ಪ ಇವಾಗ ಆಗೋ ಅಂಥದ್ದು. ಇನ್ನೂ ಇಲ್ಲಿ ಕೆಲವೊಂದು ಹಾಕೇ ಇಲ್ಲ, ಇದು ಹಾಕೇ ಇಲ್ಲ, ಇನ್ನೂ ಹೊಸದಿದ್ದು. ಇನ್ನೂ ಒಂದೆರಡು ಇದೆ ಹಿಂದೆ, ಅದು ಹಾಕಿಲ್ಲ. ಆ್ಯಂಡ್ ಈ ಸೈಡ್ ಕುರ್ತಾ ಸೆಟ್ ಇದೆ. ಆ್ಯಂಡ್ ಇದು ಅಗೇನ್ ಸ್ವಲ್ಪ ನಂದು ಈಗ ರೀಸೆಂಟಾಗಿ ಡ್ರೆಸ್ ನೋಡಿರ್ತೀರ, ಜಂಪ್ ಸೂಟ್. ಇದು ಸ್ವಲ್ಪ ಇವೆಲ್ಲ ಕಾಸ್ಟ್ಲಿ ಡ್ರೆಸ್ಸಸ್ ಈ ಪಾರ್ಟಲ್ಲಿ ಇರೋವಂಥದ್ದು. ಸ್ವಲ್ಪ ಬ್ರ್ಯಾಂಡೆಡ್ ಡ್ರೆಸ್ಸಸ್ಸು, ಗೌನ್ ಆಗಿರ್ಬೋದು, ಒನ್ ಪೀಸ್ ಗೌನು, ಜಂಪ್ ಸೂಟು, ಮತ್ತು ಒನ್ ಪೀಸ್ ಡ್ರೆಸ್ ಥರ. ಇದೆಲ್ಲ ಆಲ್ಮೋಸ್ಟ್ ನಾನು ಹಾಕಿದ್ದೀನಿ, ಒಂದೊಂದು ಸತಿ ಆದರೂ ನೋಡಿರ್ತೀರ. ಆ್ಯಂಡ್ ಇದು ಲಾಸ್ಟ್ ಆ್ಯನಿವರ್ಸರಿ ಶೂಟಿಗೆ ತೊಗೊಂಡಿದ್ದು ಆರೆಂಜು, ಅದೇ ಥರದ್ದೇ. ಅಂದರೆ ಆ ಆ್ಯಂಗರಲ್ಲಿ ಆ ಥರದ್ದು ಇಟ್ಬಿಟ್ಟಿದ್ದೀನಿ. ಅದನ್ನು ಕೆಳಗೆಲ್ಲ ಸುಮ್ಮನೆ ಮೆಸ್ಸಿಯಾಗಿ ಇಡೋಕ್ಕಾಗಲ್ಲ ಅಂದ್ಬಿಟ್ಟು. ಆ್ಯಂಡ್ ಇದು ಫುಲ್ ಬಂದು ನನ್ನದು ಕಾರ್ಡ್ ಸೆಟ್ಸ್ ಇದೆ ಫುಲ್ಲು. ಇದು ಇನ್ನೂ ಹಾಕಿಲ್ಲ, ಇನ್ನೂ ಹೊಸದೇ. ಇದು ಹಂಗೆ ಇದೆ. ಆ್ಯಂಡ್ ಇಷ್ಟು ಬಂದು ಪಾರ್ಟಿವೇರ್ ಟಾಪ್ಸ್ ಥರ, ಅಂದರೆ ನಾರ್ಮಲ್ ಟಾಪ್ಸ್ ಅಲ್ಲ, ಪಾರ್ಟಿವೇರ್ ಟಾಪ್ಸ್ ಥರ, ಸ್ವಲ್ಪ ಯೂನಿಕ್ ಆಗಿರೋಂಥ ಟಾಪ್ಸು. ಇದೆಲ್ಲ ಇನ್ನೂ ಹೊಸದೇ. ಇಲ್ಲ ಮೇಲೆಲ್ಲ ಇನ್ನೂ ಹೊಸ ಟಾಪ್ಸ್ ಈಗ ಹಾಕ್ಕೊಂಡೇ ಇಲ್ಲ ನಾನು. ಇದು ಈಗ ಜುಡಿಯೋಯಿಂದ ತಂದಿದ್ದು, ಆರ್ಡರ್ ಮಾಡಿರೋದು ಒಂದು 3-4 ಇಲ್ಲೇ ಇದೆ, ಹಾಕ್ಕೊಂಡೇ ಇಲ್ಲ. ಇವಾಗ ಶೂಟ್ ಮಾಡ್ತಾ ಮನಸ್ಸಲ್ಲಿ ಬೈಕೊಂತ ಇರ್ತಾನೆ, ಯಾವಾಗ ಆರ್ಡ್ರ್ ಮಾಡೋದು ಇವಳು, ಹಂಗೆ ಮೆತ್ತಗೆ ಎತ್ತಿಟ್ಬಿಡಿದಾಳಲ್ಲ ಅಂತ. ಆಮೇಲೆ ಮಾತಾಡ್ತೀಯಲ್ಲ. ಇಲ್ಲೆಲ್ಲ ದುಪ್ಪಟ್ಟಾಸ್ ಇದೆ ಸ್ವಲ್ಪ. ನನಗೆ ಸ್ವಲ್ಪ ದುಪ್ಪಟ್ಟಾಸ್ ಹುಚ್ಚು ಜಾಸ್ತಿ, ಏನೋ ಗೊತ್ತಿಲ್ಲ, ಹಾಕ್ಕೊಂಡೇ ಇಲ್ಲ, ಆದರೂ ಸುಮ್ಮನೆ ತೊಗೊಂಡು ಇಟ್ಕೊಂಡಿರ್ತೀನಿ. ಸೊ ಇದೆಲ್ಲ ಈ ಥರ ಇದೆ. ಆ್ಯಂಡ್ ಇಲ್ಲಿ ಹೊಸ ಇನ್ನೂ ಆರ್ಡರ್ ಮಾಡಿರೋದು, ಓಪನ್ ಕೂಡ ಮಾಡಿಲ್ಲ. ನಿನ್ನ ಸ್ಮೈಲ್ ನೋಡಿದ್ರೆ ಹೆಂಗಿದೆ ಗೊತ್ತಾ, ಆಮೇಲೆ ಮಾಡ್ತೀನಿ ಅನ್ನೋಗಿದೆ. ಇದು ಇನ್ನು ಮಿಂತ್ರಾ, ಅರ್ಬಾನಿಕ್ ಇಂಥದ್ದು ಆರ್ಡ್ರ್ ಮಾಡಿರೋದಿಲ್ಲ ಇದೆ. ಇವಾಗ ಆರ್ಡ್ರ್ ಮಾಡಿರೋದಲ್ಲ, ತುಂಬ ದಿನ ಆಯಿತು, ಹಾಕ್ಕೊಂಡಿಲ್ಲ ಅಷ್ಟೇ, ಓಪನ್ ಕೂಡ ಮಾಡಿಲ್ಲ. ಆ್ಯಂಡ್ ಇವೆರಡು ಕುರ್ತಾ ಸೆಟ್ಸು ಈಗ ಆರ್ಡರ್ ಮಾಡಿದ್ದು, ಹಾಕೋತೀನಿ. ಹಾಕ್ಕೊಂಡಿಲ್ಲ ನನಗೆ ಸಮಾಧಾನ ಇರೋಲ್ಲ. ಸೊ ಮರ್ತೋಗ್ತೀನಿ ಅಂತ ಇಲ್ಲೇ ಇಟ್ಟಿದ್ದೀನಿ. ಸ್ಪೆಷಲಿ ಈ ವೈಟ್ ಡ್ರೆಸ್ಸು ನಾನು ಒಂದು ಸ್ಪೆಷಲ್ ಒಕೇಶನ್ಗೆ ಅಂತಲೇ ಆರ್ಡರ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಹಾಕಲ್ಲ, ನೋಡೋಣ, ನಾನೇನು ಹೇಳೋಲ್ಲ. ಸೊ ಇಲ್ಲಿ ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಂಗೆ ಬ್ಯಾಂಗಲ್ಸ್ ಹುಚ್ಚು ಜಾಸ್ತಿನೇ. ಆ ಸ್ಯಾರೀಸ್ಗೆ, ಆ ಡ್ರೆಸ್ಸಸ್ಗೆ ಹಾಕ್ಕೊಳ್ಳಲ್ಲ, ಬಟ್ ಸ್ಯಾರೀಸ್ಗೆಲ್ಲ ಆಲ್ಮೋಸ್ಟ್ ಇರುತ್ತೆ ಬ್ಯಾಂಗಲ್ಸು. ಇದೊಂದು ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ಇದೆಲ್ಲ ಗಾಜಿನ ಬಳೆಗಳು. ನಂಗೆ ನೋಡಿದ್ರೇ ಖುಷಿಯಾಗುತ್ತೆ. ಇದೆಲ್ಲ ನಾನು ತೊಡ್ಸ್ಕೊಂಡಿರೋದು ಆಲ್ಮೋಸ್ಟ್. ಇದು ಎಲ್ಲ ನಾನು ತೊಡ್ಸ್ಕೊಂಡಿರೋದು, ಹಿಂದೆನೂ ಇದೆ, ಅದೆಲ್ಲ ನನಗೆ ತೊಡ್ಸ್ಕೊಂಡಿರೋದು. ಆ್ಯಂಡ್ ಇದು ಬ್ಲ್ಯಾಕ್ ಬ್ಯಾಂಗಲ್, ಇದು ನನ್ನ ಮದುವೆಲಿ ಹಾಕಿದ್ದು. ನಾನು ಜಾಸ್ತಿ ಒಡ್ಕೊಂಡಿಲ್ಲ ಮದುವೆ ಬ್ಯಾಂಗಲ್ಸು, ಹಾಗೆ ಇಟ್ಟಿದ್ದೀನಿ. ಬಿಕಾಸ್ ಸಖತ್ ಇಷ್ಟ ನನಗೆ ಬ್ಲ್ಯಾಕ್ ಬ್ಯಾಂಗಲ್ಸ್, ಅದರಲ್ಲೂ ನನ್ನ ಮದುವೆದಂದರೆ ಸ್ಪೆಷಲ್ ಅಲ್ಲ. ಸೊ ಇಷ್ಟು ಫುಲ್ಲು ಗ್ರೀನ್ ಬ್ಯಾಂಗಲ್ಸು ನಂಗೆ ಇಷ್ಟ ಬ್ಯಾಂಗಲ್ಸ್, ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ಸೊ ಆ್ಯಂಡ್ ಇಲ್ಲಿ ಕೆಳಗೆ ಬಂದರೆ ನಿಮಗೆ ನಾನು ಫುಲ್ ಹಿಂದೆ ಎಲ್ಲ ತೆಗೆದು ತೋರ್ಸೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಹಿಂದೆ ಎಲ್ಲ ಸ್ವಲ್ಪ ಈ ಥರ ಟಾಪ್ಸ್ ಅಲ್ಲ, ಡ್ರೆಸ್ಸಸ್, ಒನ್ ಪೀಸ್ ನಾರ್ಮಲ್ ಡ್ರೆಸ್ಸಸ್, ಡೈಲಿ ವೇರ್, ಆಫೀಸ್ ವೇರ್, ಆ ಥರ ಡ್ರೆಸ್ಸಸ್, ಒನ್ ಪೀಸ್ ಡ್ರೆಸ್ಸಸ್ ಇದೆ ಇಲ್ಲೆಲ್ಲ.
ಆ್ಯಂಡ್ ಇದೆಲ್ಲ ಮುಂದೆ ಇಟ್ಟಿರೋದು ಏನಕ್ಕೆ ಅಂದರೆ ಮರ್ತೋಗಿದ್ದೆ ಇವೆಲ್ಲ ಹಾಕ್ಕೊಂಡೆ, ಅದಕ್ಕೆ ಮುಂದೆ ಇಟ್ಟಿದ್ದೀನಿ. ಅದ್ರ ಹಿಂದೆನೂ ಫುಲ್ ಟಾಪ್ಸ್ ಇದೆ. ನಾನು ಹೇಳ್ದಲ್ಲ ನಂಗೆ ಸ್ಪೇಸ್ ಇಲ್ಲ, ಅದಕ್ಕೆ ಫುಲ್ ಟಾಪ್ಸ್ ಅಲ್ಲಿ ಇಟ್ಟಿದ್ದೀನಿ, ಜೀನ್ಸ್ ವೇರ್ ಟಾಪ್ಸು. ಆ್ಯಂಡ್ ಇಲ್ಲಿ ಜಾಕೆಟ್ಸ್ ಇದೆ, ಅದು ಇಲ್ಲಿ ಹಿಂದೆ ಫುಲ್ ಲೆಗಿನ್ಸ್, ಕುರ್ತಾಸ್ ಲೆಗಿನ್ಸ್ ಇದೆ, ಇಲ್ಲಿ ಜಾಕೆಟ್ಸ್. ಆ್ಯಂಡ್ ಕೆಳಗಡೆ ಇಲ್ಲೆಲ್ಲ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸು ಆ್ಯಂಡ್ ಇದು ಕೋಟ್ಸ್ಗಳಿದೆ. ಆ್ಯಂಡ್ ಇಲ್ಲೆಲ್ಲ ಡ್ರೆಸ್ಸಸ್, ಒನ್ ಪೀಸ್ ಡ್ರೆಸ್, ನಾರ್ಮಲ್ ಒನ್ ಪೀಸ್ ಡ್ರೆಸ್ಸಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ, ಇದೇನು ಸೆಟ್ ಅಂದರೆ ನಾರ್ಮಲ್ ಏರ್ಪೋರ್ಟ್ಗೆಲ್ಲ ಹಾಕೊಂಡು ಹೋಗ್ತಾರಲ್ಲ ಆ ಥರ ಸೆಟ್ಸು. ನನ್ನ ಗಂಡ ಎಲ್ಲರೂ ಯಾವಾಗಾದ್ರು ಕರ್ಕೊಂಡು ಹೋಗ್ತಾನೆ ಅಂತ ಎತ್ತಿಟ್ಟಿದ್ದೀನಿ. ಹಾಗಂತ ಅದನ್ನೇ ಹಾಕ್ಕೊಳ್ಳಲ್ಲ, ನಾನು ಮತ್ತೆ ಹೊಸದು ತೊಗೋತೀನಿ. ನಾನು ಅಷ್ಟೊಂದು ಒಳ್ಳೆ ಹುಡುಗಿ ಅಲ್ಲ, ಸುಮ್ಮನೆ ತೊಗೊಳೋದು ಇಡೋದು, ತೊಗೊಳೋದು ಇಡೋದು. ನನಗೇನೋ ಡ್ರೆಸ್ ಕ್ರೇಜಸ್ ಜಾಸ್ತಿ, ಅದಕ್ಕೆ. ಇಲ್ಲಿ ಜೀನ್ಸ್ ಇಟ್ಟಿದ್ದೀನಲ್ಲ, ಇವಾಗ ಬರೀ ಇಷ್ಟ ಇಲ್ಲ, ಇನ್ನೂ ಇದೆ ಜೀನ್ಸ್ ಮೇಲೆಲ್ಲ ಹಾಕ್ಕೊಳ್ದೇ ಇರೋದು. ನನಗೆ ಒಂದು ಟೈಮಲ್ಲಿ ಜೀನ್ಸ್ ಒಂದೇ ಇದ್ದಿದ್ದು. ಮೇ ಬಿ ನಾನು ಡಿಗ್ರಿ ಮುಗಿಸೋವರೆಗೂ ನಾನು ಒಂದೇ ಜೀನ್ಸ್ ಇದ್ದಿದ್ದು, ನಾನು ಜೀನ್ಸೇ ಹಾಕೋತಾ ಇರಲಿಲ್ಲ. ಆಮೇಲೆ ನಾನು ಜೀನ್ಸು ಈ ಥರ ಟಾಪ್ಸ್ ಎಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಿದ್ದು, ಯಾಕಂದರೆ ಹಾಕೊಳ್ಳೋಕೆ ಬಿಟ್ಟಿರಲಿಲ್ಲ, ಸ್ವಲ್ಪ ಹಂಗಿತ್ತು, ಅದಕ್ಕೋಸ್ಕರ ನಾನು ತೊಗೊಂಡಿರಲಿಲ್ಲ. ಬಟ್ ಇವಾಗ ನಾನೇ ಎಲ್ಲ ತೊಗೊಂಡಿರೋದು. ನಾನು ಯಾರೋ ಕೊಡಿಸ್ಲಿ ಅಂತಲೂ ವೆಯ್ಟ್ ಮಾಡಲ್ಲ, ನಾನೇ ಎಲ್ಲ ತೊಗೋತೀನಿ. ಬಿಕಾಸ್ ನನ್ನ ಕೈಲಿ ಆಗುತ್ತೆ, ನಾನು ತೊಗೋತೀನಿ ಅಷ್ಟೇ. ಅದನ್ನು ತಪ್ಪು ಅಂತ ನಿಜ ನನಗೆ ಯಾವತ್ತೂ ಅನಿಸಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಅಡಿಕ್ಷನ್ ಇರುತ್ತೆ. ಸೊ ನನಗೆ ಈ ಅಡಿಕ್ಷನ್ ಅಷ್ಟೇ. ಸೊ ಈ ಕಡೆ ಚಿಕ್ಕ ವಾರ್ಡ್ರೋಬು, ಇದು ನನ್ನ ಗಂಡಂದು. ಪಾಪ ಇಷ್ಟೇ ಏನಿಲ್ಲ, ಇನ್ನೆಲ್ಲ ಇಟ್ಟಿದ್ದೀನಿ ನಾನು. ಒಂದು ಏನಕ್ಕೆ ನಾನು ಇಷ್ಟೇ ಕೊಟ್ಟಿರೋದು ಅಂದರೆ, ಎಷ್ಟೇ ನಾನು ಎತ್ತಿಟ್ರು ಹಾಕ್ಕೊಳ್ಳೋದು ಒಂದೆರಡು ಅಷ್ಟೇ. ಇಷ್ಟೆಲ್ಲ ಇದೆ, ಫಸ್ಟ್ ಇಷ್ಟು ಹಾಕ್ಕೊಳ್ಳಿ ಅಂತ ಹಾಕ್ಕೊಂಡಿರೋದೇ ಹಾಕ್ಕೊಳ್ಳೋದು. ಇವತ್ತು ಹಾಕ್ಕೊಂಡಿದ್ರೆ ಮತ್ತೆ ಅದನ್ನು ಒಗ್ದಿಟ್ಟಿದ್ರೆ ನಾಡಿದ್ದು ಮತ್ತೆ ಅದೇ ಹಾಕ್ಕೊಳ್ಳೋದು. ಅದಕ್ಕೆ ನಾನು ಎಲ್ಲ ಫುಲ್ ಮೇಲೆ ಇಟ್ಬಿಟ್ಟಿದ್ದೀನಿ. ಒಂದು ದಪ್ಪ ಆಗಿದ್ದಾರಲ್ಲ, ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಸೈಜು ಮ್ಯಾಟರ್ ಆಗುತ್ತೆ ಇವಾಗ. ಇದೆಲ್ಲ ಆಲ್ಮೋಸ್ಟ್ ಯೋಗಿನ್ಗೆ ನಾನು ಡ್ರೆಸ್ ಕೊಡಿಸಿರೋದು. ನೀವೆಲ್ಲ ಅನ್ಕೊತಿರಲ್ಲ ಯೋಗಿನ್ ನನಗೆ ಕೊಡಿಸ್ತಾರೆ ಅಂತ. ಇಲ್ಲ, ಯೋಗಿನ್ಗೆ ನಾನು ಶಾಪ್ ಜಾಸ್ತಿ ಮಾಡ್ತೀನಿ. ನಾನು ಜುಡಿಯೋಗೆ ಹೋದಾಗೆಲ್ಲ ತುಂಬ ತಂದುಕೊಟ್ಟಿದ್ದೀನಿ. ಇಲ್ಲಿ ನಿಜ ಹೇಳು, ಏನು ಕಂಡುಬಿಡ್ತೀಯಾ? ಇದೆಲ್ಲ ಆಲ್ಮೋಸ್ಟ್ ಜೀನ್ಸ್ ಪ್ಯಾಂಟು ನಾನೇ ತಂದುಕೊಡ್ತೀನಿ, ಸೈಜ್ ಎಲ್ಲ ಗೊತ್ತು ಅಂತ. ಶರ್ಟ್ಗಳು ಅಷ್ಟೇ, ಆನ್ಲೈನಲ್ಲಿ ನನಗೆ ಆರ್ಡರ್ಸ್ ಮಾಡ್ಕೋಬೇಕಾದ್ರೂ ಕೆಲವೊಂದು ನಾನು ಯೋಗಿನ್ಗೂ ಆರ್ಡರ್ಸ್ ಮಾಡಿರ್ತೀನಿ. ಈ ಶರ್ಟ್ಗಳು ಎಲ್ಲನೂ ನಾನೇ ಕೊಡಿಸಿರೋದು, ಇದೆಲ್ಲ ನಾನೇ ಕೊಡಿಸಿರೋದು. ಯೋಗಿನ್ ಹೊರಗೆ ತೊಗೊಂಡಿದ್ದಲ್ಲ, ಮೊನ್ನೆ ಝೂಡಿಯೋಗೆ ಹೋದಾಗಲೂ ನಾನೇ ಕೊಡಿಸಿದ್ದು. ಝೂಡಿಯೋ ಅಂದರೆ ನಾನೇ ಕೊಡಿಸೋದು ಯೋಗಿನ್ಗೆ. ಆಲ್ಮೋಸ್ಟ್ ಇಲ್ಲಿ ಯೋಗಿನ್ ಬಟ್ಟೆ 95% ನಾನೇ ಕೊಡಿಸಿರೋದು. ಇಲ್ಲೆಲ್ಲ ಯೋಗಿನ್ ಜೀನ್ಸ್ ಇದೆ, ಇಲ್ಲೆಲ್ಲ ಡೈಲಿ ವೇರ್ ಶರ್ಟ್ಸು ಟೀ ಶರ್ಟ್ಸ್ ಇಟ್ಟಿದ್ದೀನಿ. ಇದೆಲ್ಲ ಒಂದು ಸತಿ ಹಾಕ್ಕೊಂಡಿಟ್ಟಿರೋದು, ಇನ್ನೊಂದು ಸತಿ ಹಾಕ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿದು ಬ್ರ್ಯಾಂಡೆಡ್ದು ಇಟ್ಟಿದ್ದೀನಿ, ಡೈಲಿ ಯೂಸ್ ಮಾಡಿ ಆಮೇಲೆ ಹಾಳು ಮಾಡ್ತಾನೆ ಮನುಷ್ಯ ಅಂತ. ಆಮೇಲೆ ಅಲ್ಲಿ ಹಿಂದೆ ಎಲ್ಲ ಪುಲೋವರ್ಸ್ ಇದೆ, ಬೇರೆ ಪ್ಯಾಂಟ್ಸ್ಗಳಿದೆ, ಆಮೇಲೆ ಏನೋ ಇದೆ, ಕಣ್ಣಿಗೆ ಕಾಣ್ದಿರೋ ಕೆಲವೊಂದು ಇಟ್ಟಿದ್ದೀನಿ. ಯಾಕಂದರೆ ಡೈಲಿ ಹಾಕ್ಕೊಂಡು ಹಾಳು ಮಾಡಬಾರ್ದು ಅಂತ. ಇದೆಲ್ಲ ಫಸ್ಟ್ ಹಾಕ್ಕೊಳ್ಳಿ, ಇಲ್ಲಿರೋದೇ ಹಾಕ್ಕೊಳ್ಳಲ್ಲ ಸರಿಯಾಗಿ. ಹೇಳ್ತಿರಲ್ಲ ಯೋಗಿನಿ ಪಾಪ ಇಷ್ಟೇ ಸ್ಪೇಸ್ ಕೊಟ್ಟಿದ್ದೀರಾ ಅಂತ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಹಾಕಿದಾಗ, ಅದಕ್ಕೊಂದು ರೀಸನ್ ಇದೆ. ಅವ್ರೇನಾದರೂ ಈ ದಿನ ಒಂದೊಂದು ಹಾಕ್ಕೊಳ್ಳೋದು ಆ ಥರ ಇದ್ದಿದ್ರೆ ನಾನು ಇಟ್ಟಿರ್ತಿದ್ದೆ ಸ್ವಲ್ಪ ಸ್ಪೇಸ್ ಕೊಟ್ಟು. ಹಾಕ್ಕೊಳ್ಳಲ್ಲ, ಹಾಕ್ಕೊಂಡು ತಿನ್ನೋ ಥರ ಹಾಕ್ಕೊಂಡ್ರೆ ಏನು ಸ್ಪೇಸು. ಇಲ್ಲಿ ಯೋಗಿಂದು ಡೈಲಿ ಅಂದರೆ ನೈಟ್ ವೇರ್ಸ್ ಇದೆ, ಹಿಂಗಿದೆ. ಇವೆಲ್ಲ ಮಡ್ಚಿಟ್ಟಿರೋದು ಯೋಗಿನ್ಗೆ ಸ್ಯಾಟಿಸ್ಫೈ ಇಲ್ಲ ಆಯಿತಾ. ಅವ್ರ ಮನೆಯಲ್ಲಿ ಸ್ವಲ್ಪ ಶೋರೂಮಲ್ಲಿ ಬಟ್ಟೆ ಮಡ್ಚಿಡೋಂಗೆ ಫುಲ್ ವಾರ್ಡ್ರೋಬ್ ಅವ್ರದ್ದು ಇಟ್ಟಿದ್ರು ಚೆನ್ನಾಗಿ. ನಾನು ಹಂಗೆ ಮಡ್ಚಿಟ್ಟಿಲ್ಲ ಅಂತ, ಬಿಕಾಸ್ ಸ್ಪೇಸ್ ಇಲ್ಲ ಒಂದು, ಆ್ಯಂಡ್ ಬೇಡ ಬಿಡಿ. ಓಕೆ, ಇಲ್ಲಿ ನೈಟ್ ವೇರ್ಸ್ ಇದೆ ಯೋಗಿಂದು. ಇಲ್ಲಿ ಮತ್ತೆ ನಂದೇ ನೈಟ್ ವೇರ್ಸ್ ಇದೆ, ಇದೆಲ್ಲ ನಂದೇ ಫುಲ್ಲು, ಅಲ್ಲಿ ಜಾಗ ಇಲ್ಲ ಅಲ್ಲ. ಸೊ ಇದೆಲ್ಲ ನಂದು ನೈಟ್ ವೇರ್ಸ್, ಇಷ್ಟು ಫುಲ್ ಇದೆ. ನಿಮಗೆ ಒಳಗಿರೋದು ಕಾಣಲ್ಲ, ತುರ್ಕಿಯಿಂದ ಇಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ನ್ಯಾಪ್ಕಿನ್ಸ್, ಇದೆಲ್ಲ ಯೋಗಿನ್, ಇದು ಮೂರೇ ಯೋಗಿಂದು. ಫಸ್ಟ್ ಇದೆಲ್ಲ ಹಾಕ್ಕೊಳ್ಳಿ. ಇದು ವಾರ್ಡ್ರೋಬ್ ಕತೆ ಅಷ್ಟೇ. ಸೊ ಗೈಸ್, ಇಷ್ಟು ನನ್ನ ವಾರ್ಡ್ರೋಬ್ ಕತೆ.
ನಾನು ಹೇಳ್ದಂಗೆ ಸ್ವಲ್ಪ ನನಗೆ ಡ್ರೆಸ್ ಕ್ರೇಜ್ ಜಾಸ್ತಿ ಇದೆ, ಇದಕ್ಕಿನ್ನೂ ಡಬಲ್ ಇಟ್ಟಿರೋರು ಇದ್ದಾರೆ. ಆ್ಯಂಡ್ ನನಗೊಂದು ಆಸೆ ಇದೆ, ನಾನು ಸಾಯೋದ್ರೊಳಗೆ ಫುಲ್ ರೂಮ್ ನಂದು ಡ್ರೆಸ್ಸಿಂಗ್ ರೂಮ್ ಥರ ಮಾಡಿ ಫುಲ್ ನಾನು ಅಂದರೆ ಹೆಂಗಿರಬೇಕು ಅಂತಂದರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೋಡಿದ ತಕ್ಷಣ ಎಲ್ಲ ಡ್ರೆಸ್ಸಸ್ ಕಾಣಬೇಕು, ಅದಕ್ಕೆ ಮ್ಯಾಚಿಂಗ್ ಏನೇನಿದೆ ಆ್ಯಕ್ಸೆಸರೀಸು, ಸ್ಯಾಂಡಲ್ಸು ಇಂಥವೆಲ್ಲ ಹಂಗೆ ಕಾಣ್ತಾ ಇರಬೇಕು. ಫುಲ್ ನನ್ನದೇ ರೂಮ್ ಆಗಿರಬೇಕು, ಅದು ಆ ಥರ ಇದೆ. ನಾನು ಸಾಯೋದ್ರೊಳಗೆ ಯೋಗಿನ ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಯ್ತು ತಾನೇ? ಸುಮ್ಮನೆ ಕತ್ತಲಾಡ್ಸೋದಲ್ಲ, ಅನ್ಬೇಕು, ಸೌಂಡ್ ಬರಬೇಕು. ಓಕೆ, ಮಾಡಿಲ್ಲ ಅಂತ ಅಂದ್ರೂ ಮ್ಯಾನಿಫೆಸ್ಟೇಷನ್ ವಿಲ್ ವರ್ಕ್. ಆ್ಯಂಡ್ ಇದೆಲ್ಲ ಸಿಂಪಲ್ ಒಂಥರ ಸಿಲಿ ಡ್ರೀಮ್ಸ್ ಅನಿಸ್ಬೋದು, ಬಟ್ ಸಿಲಿ ಡ್ರೀಮ್ಸ್ ಹಿಂದೆ ಒಂದು ಕಥೆಗಳಿರುತ್ತೆ, ಎಲ್ಲರದ್ದು ಅವ್ರವ್ರದ್ದೇ ರೀಸನ್ಗಳಿರುತ್ತೆ ಏನೋ ಒಂದು ಮಾಡ್ತಿದ್ದಾರೆ ಅಂದಾಗ. ಆ್ಯಂಡ್ ನಾನು ತೊಗೊತಾ ಇದ್ದೀನಿ ನನ್ನೆಲ್ಲ ಔಟ್ಫಿಟ್ಸು, ನನ್ನನ್ನು ನಾನು ನೋಡ್ಕೊತಾ ಇದ್ದೀನಿ ಅನ್ನೋ ಪ್ರೌಡ್ ಫೀಲ್ ಇದೆ ನಂಗೆ, ಅಷ್ಟೇ ಸಾಕು. ಸೊ ಇವಾಗ ವಾರ್ಡ್ರೋಬ್ ಜೊತೆ ನಾನು ಡ್ರೆಸ್ಸಿಂಗ್ ಟೇಬಲು ತೋರಿಸ್ಬಿಡ್ತೀನಿ ಬನ್ನಿ. ಗೈಸ್, ದಿಸ್ ಇಸ್ ಮೈ ಡ್ರೆಸ್ಸಿಂಗ್ ಟೇಬಲ್. ಇದು ಆಲ್ಮೋಸ್ಟ್ ನಾನು ತೊಗೊಂಡು 8 years ಆಯ್ತು ಅನ್ಕೊತೀನಿ. ನಮ್ಮಮ್ಮ ಮನೇಲಿದ್ದಾಗ ನಾನು ತೊಗೊಂಡಿದ್ದು, ಅವಾಗಿಂದ ಇದೇ ಯೂಸ್ ಮಾಡ್ತೀನಿ, ಇಲ್ಲೂ ತಂದು ಅದೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಇದಕ್ಕಿಂತ ಮುಂಚೆ ಇಲ್ಲಿ ಮೇಲೆ ವೆಟ್ ಟಿಶ್ಯೂಸ್ ಇದೆ. ಆ್ಯಂಡ್ ಇದು ನಾನು ಯೂಸ್ ಮಾಡ್ತಾ ಇರೋಂಥ ಹೇರ್ ಮಾಸ್ಕ್. ಇದು ಈಗ ರೀಸೆಂಟಾಗಿ ಕೆಲವೊಬ್ಬರು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಲ್ಯಾವೆಂಡರ್ದು ಇದು ಅಮೆಝಾನಲ್ಲಿ ನಾನು ಬುಕ್ ಮಾಡಿದ್ದು, ಆರ್ಗನ್ ಆಯಿಲ್ ಆ್ಯಂಡ್ ಲ್ಯಾವೆಂಡರ್ ಅಂತ ಫುಲ್ ನೇಮ್ ಇದ್ರದ್ದು. ನಂದು ಟ್ರೀಟೆಡ್ ಹೇರ್ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 months ಮೇಲೆ ಆಯ್ತು ಅನಿಸುತ್ತೆ. ಸಖತ್ ಇಷ್ಟ, ಅದಕ್ಕೆ ಸ್ಟಾಕ್ ತಂದಿಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ. ಎವ್ರಿ ಟೈಮ್ ನಾನು ಹೇರ್ ವಾಶ್ ಮಾಡಿದಾಗೆಲ್ಲ ಯೂಸ್ ಮಾಡ್ತೀನಿ. ಆ ಫೀಲ್ ಚೆನ್ನಾಗಿರುತ್ತೆ, ಅಂದರೆ ಡ್ರೈ ಆಗಲ್ಲ ಹೇರು. ಯಾರಾದರೂ ಟ್ರೀಟೆಡ್ ಹೇರ್ ಇದ್ದರೆ ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ಅಮೆಝಾನಲ್ಲಿ ಇದ್ರ ಪ್ರೈಸು 500 ಚೇಂಜ್ ಏನೋ ಇದೆ, ನಂಗೆ ಗೊತ್ತಿಲ್ಲ. ಇದು ತುಂಬ ದಿನ ಆಯಿತು ಆರ್ಡರ್ ಮಾಡಿ. ಅದಾದಮೇಲೆ ಇಲ್ಲಿ ನಂದು ಪಾಂಡ ಇದೆ. ಇದು ಪಾಂಡ ಬಂದ್ಬಿಟ್ಟು ಯೋಗಿ ನನಗೆ ಫಸ್ಟ್ ಗಿಫ್ಟ್ ಮಾಡಿದ್ದು, ಮದುವೆಗೆ ಮುಂಚೆ ಡಿಮಾರ್ಟ್ಗೆ ಹೋದಾಗ ಫಸ್ಟ್ ಗಿಫ್ಟ್ ಮಾಡಿದ್ದಿದ್ದು. ಆ್ಯಂಡ್ ಇದು ಇಲ್ಲಿ ನಮ್ಮ ಮನಾಲಿ ಫೋಟೋ ಒಂದು ಇದೆ, ಬಿಕಾಸ್ ಇಲ್ಲೆಲ್ಲ ಫೋಟೋಸ್ ಇದೆ ಅಲ್ಲ, ಅವಾಗ ಒಂದು ಪ್ರಿಂಟ್ ತೊಗೊಂಡಿದ್ದು ಎಕ್ಸ್ಟ್ರಾ ಸಾಕು, ದೃಷ್ಟಿ ಆಗುತ್ತೆ. ಇಲ್ಲಿ ಇದೊಂದು ಎಕ್ಸ್ಟ್ರಾ ಪ್ರಿಂಟ್ ಇತ್ತು, ಹಾಕಿದ್ದೀನಿ. ಆ್ಯಂಡ್ ಇದು ಗಣೇಶ ಬಂದು ಯೋಗಿನ್ಗೆ ಗಣೇಶನ್ ನೋಡಿದಾಗೆಲ್ಲ ಅವ್ರನ್ನ ನೋಡ್ಕೊಂಡಂಗೆ ಫೀಲ್ ಆಗುತ್ತಂತೆ. ನಾನು ಗಣೇಶನ ಥರ ಇದ್ದೀನಲ್ಲ, ನಾನು ಗಣೇಶನ ಥರ ಇದ್ದೀನಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಗಣೇಶನು ನಾವು ಡಿಮಾರ್ಟಿಗೆ ಈ ಮನೆ ಮಾಡಬೇಕಾದ್ರೆ ನಾವು ಡಿಮಾರ್ಟ್ಗೆ ಹೋದಾಗ ತೊಗೊಂಡಿದ್ದು. ಇದು ಯೋಗಿನ ಥರನೇ ಇದೆ ಅಂತ, ಸೊಂಡ್ಲೊಂದು ಕಮ್ಮಿ ಇದೆ ಯೋಗಿನ್ಗೆ. ಈ ಸರಿ ಗಣೇಶ ಹಬ್ಬಕ್ಕೆ ಹಾಕೋಣ. ಆ್ಯಂಡ್ ಇಲ್ಲಿ ನಂದು ಬಾಚಣಿಗೆಗಳು ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಕೆಲವೊಂದು ನಾವು ಯೂಸ್ ಮಾಡ್ತಾ ಇರೋ ಪರ್ಫ್ಯೂಮ್, ನಂದು ಯೋಗಿಂದ ಇಬ್ಬರದು ಇಲ್ಲೇ ಇದೆ. ಇಲ್ಲಿ ಸ್ಟಾಕ್ ಕೂಡ ಇಟ್ಟಿರ್ತೀನಿ ನಾನು ಹಿಂದೆ ಎಲ್ಲ ಹೊಸದು ತಂದು, ಬಿಕಾಸ್ ಇದು ಇಮಿಡಿಯೇಟಾಗಿ ಖಾಲಿ ಆದಾಗ ಸಿಗಲ್ಲ ಅಂದ್ಬಿಟ್ಟು ಆಲ್ರೆಡಿ ಸ್ಟಾಕ್ಸ್ ಕೂಡ ಇರುತ್ತೆ. ಇದು ಯೋಗಿಂದಿದೆ. ನಾನು ಜಾಸ್ತಿ ಪರ್ಫ್ಯೂಮ್ ಡೈಲಿ ಯೂಸ್ ಮಾಡಲ್ಲ, ಬಟ್ ಯೋಗಿನ್ ಡೈಲಿ ಯೂಸ್ ಮಾಡ್ತಾರೆ, ಮನೇಲಿದ್ದರೂ ಯೂಸ್ ಮಾಡ್ತಾರೆ ಅವರು. ಇದು ಆ್ಯಂಡ್ ಸೆಟಾಫಿಲ್ ಕ್ರೀಮ್ ನಾನು ತುಂಬ ಸರಿ ಹಿಂದೆ ಹೇಳಿದ್ದೀನಿ. ಸೆಟಾಫಿಲ್ ಕ್ರೀಮು ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಇದು ಡರ್ಮಟಾಲಜಿಸ್ಟ್ ಟೆಸ್ಟೆಡ್. ಇದು ನಾನು ಆಲ್ಮೋಸ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 years ಆಯಿತು. ನನಗಂತೂ ಇದು ಯಾವ ಕ್ರೀಮ್ ಇಲ್ಲ ಅಂದರೂ ನಂಗೆ ಸೆಟಾಫಿಲ್ ಇರಲೇಬೇಕು, ಡೈಲಿ ಯೂಸ್ ಮಾಡ್ತೀನಿ. ಯೂಸ್ ಮಾಡ್ತಿರೋದ್ರಿಂದ ನಾನು ತುಂಬ ಡ್ರೈ ಸ್ಕಿನ್ನು. ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಆ್ಯಕ್ಚುಲಿ ಸ್ಕಿನ್ ಸ್ಮೂತ್ ಆಗಿದೆ, ಒಂಥರ ಫೀಲ್ ಚೆನ್ನಾಗಿರುತ್ತೆ. ಯೂಸ್ ಮಾಡಿ, ಇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಯೂಸ್ ಮಾಡಿ. ಆ್ಯಂಡ್ ಈಗ ರೀಸೆಂಟಾಗಿ ನಾನು ಪ್ರಮೋಷನ್ಸ್ ಎಲ್ಲ ನೋಡಿ ಸೆರಾಮಿಕ್ ಕಾರ್ಮೆಸಿ ಅವ್ರದ್ದು ಅಂಡರ್ ಆರ್ಮ್ಸ್ ರೋಲ್ ಆರ್ಡರ್ ಮಾಡಿದ್ದೆ. ಒಂದು ಸತಿ ಯೂಸ್ ಮಾಡಿದ್ದೀನಿ ಅಷ್ಟು, ಬಿಕಾಸ್ ಇನ್ನೂ ಇದೆ ನಂದು ಅಂದ್ಬಿಟ್ಟು. ಚೆನ್ನಾಗಿದೆ, ಮೈಲ್ಡಾಗಿದೆ, ಇದು ಫ್ರ್ಯಾಗ್ರೆನ್ಸು ಚೆನ್ನಾಗಿದೆ. ಆ್ಯಂಡ್ ಇಲ್ಲೆಲ್ಲ ನಂದು ಹೇರ್ ಸ್ಪ್ರೇ ಎಲ್ಲ ಇದೆ, ಹಿಂದೆನೂ ಇದೆ. ಆ್ಯಂಡ್ ಇದು ಆಲ್ಮೋಸ್ಟ್ ಹೀಟ್ ಸ್ಪ್ರೇ ಹೇರ್ಗೆ ಅಪ್ಲೈ ಮಾಡೋದು ಆಲ್ಮೋಸ್ಟ್ ಖಾಲಿ ಆಯಿತು, ಅಲ್ಲಿದೆ. ಆ್ಯಂಡ್ ಸೆಟಾಫಿಲು ಅಷ್ಟೇ ಆಲ್ಮೋಸ್ಟ್ ಖಾಲಿ ಆಗಿದೆ.
ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ರೆಕ್ಸೋನಾ ಅಂಡರ್ಆರ್ಮ್ ರೋಲ್. ಆ್ಯಂಡ್ ಇದು ಹೇರ್ ಸಿರಮ್ ಆಲ್ಮೋಸ್ಟ್ ಸ್ಟ್ರೀಕ್ಸ್ದು ಖಾಲಿ ಆಯಿತು. ನಾನು ಈಗ ಸ್ಟ್ರೀಕ್ಸ್ ಯೂಸ್ ಮಾಡ್ತಿರೋದು. ಮುಂಚೆ ಯಾವುದೋ ಬ್ರ್ಯಾಂಡೆಡ್ ಯೂಸ್ ಮಾಡ್ತಿದ್ದೆ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ, 700 ರುಪೀಸ್ದು. ಇದಕ್ಕಿಂತ ಚಿಕ್ಕದಾಗಿತ್ತು, ಟ್ರೈ ಮಾಡೋಣ ಅಂತ ಯೂಸ್ ಮಾಡಿದೆ. ಬಟ್ ವರ್ತ್ ಅನ್ನಿಸ್ಲಿಲ್ಲ, ಯಾಕಂದರೆ ತುಂಬ ಕಾಸ್ಟ್ಲಿ, ತುಂಬ ಬೇಗ ಖಾಲಿ ಆಯಿತು. ದಿಸ್ ಇಸ್ ಬೆಟರ್ ಅಂದ್ಬಿಟ್ಟು ಮತ್ತೆ ನಾನು ಸ್ಟ್ರೀಕ್ಸೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಮಾಯ್ಶ್ಚರೈಸರ್ ಆ್ಯಂಡ್ ಫೌಂಡೇಶನ್ ಇಟ್ಟಿದ್ದೀನಿ, ಅಂದರೆ ಇಮಿಡಿಯೇಟಾಗಿ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಸ್ಟುಡಿಯೋದು ನೀವು ಬಾಡಿ ಲೋಷನ್ ಹೆಂಗಿಟ್ಟಿದ್ದೀನಿ ನೋಡಿರಿ, ಇದು ಆಲ್ಮೋಸ್ಟ್ ಖಾಲಿ ಆಯಿತು. ಇನ್ನೊಂದು 2 ಸತಿ ಯೂಸ್ ಮಾಡಿದ್ರೆ ಖಾಲಿ ಆಗುತ್ತೆ. ಆಲ್ರೆಡಿ ಸ್ಟಾಕ್ ಇದೆ, ಯಾಕಂದರೆ ಝೂಡಿಯೋದಲ್ಲಿ ನೀವು ಹೋಗಿದ ತಕ್ಷಣ ಸಿಗೋಲ್ಲ, ಕೆಲವೊಂದು ಸತಿ ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು 3 ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರೋದು. ಆ್ಯಂಡ್ ವರ್ತ್ ಇದು 99 ರುಪೀಸ್ ಒಂದು. ಆ್ಯಂಡ್ ಫ್ರ್ಯಾಗ್ರೆನ್ಸು ಸಕ್ಕತ್ತಾಗಿದೆ, ಪರ್ಫ್ಯೂಮ್ ಹಾಕೋ ಫೀಲ್ ಕೊಡುತ್ತೆ. ಝೂಡಿಯೋಗೆ ಹೋದರೆ ಇದನ್ನು ಒಂದು ಸತಿ ತೊಗೊಂಬಂದು ಟ್ರೈ ಮಾಡಿ, ಬಿಕಾಸ್ 99 ರುಪೀಸ್ಗೆ ಆಬ್ವಿಯಸ್ಲಿ, ಯಾಕಂದರೆ ನಾನು ಪ್ಲಮ್ ಎಲ್ಲ ಯೂಸ್ ಮಾಡಿದ್ದೀನಿ 600-700 ಕೊಟ್ಟು, ಬೇಗ ಖಾಲಿ ಆಗ್ತಾಯಿತ್ತು. ಆ್ಯಂಡ್ ವರ್ತ್ ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತಿರೋದು. ಆ್ಯಂಡ್ ಇಲ್ಲಿ ಕೆಲವೊಂದು ಲಿಪ್ಸ್ಟಿಕ್ಸ್ ಆ್ಯಂಡ್ ಬೇರೆ ಅಂದರೆ ಬ್ರಷಸ್ಸು ಅಂಥವಿದೆ. ಆ್ಯಂಡ್ ಇಲ್ಲಿ ನಂದು ಇವಾಗಿಂದು ವಾಚಸ್ ಇದೆ, ಸಿಂಪಲ್ ಇಯರಿಂಗ್ಸ್ ಇದೆ ಅಂಥವು ಇಟ್ಟಿದ್ದೀನಿ ಅಷ್ಟೇ ಡ್ರೆಸ್ಸಿಂಗ್ ಟೇಬಲಲ್ಲಿ ನಾನು ಇಟ್ಟಿರೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ನಂದು ಆಕ್ಸೆಸರೀಸ್ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್, ನೇಲ್ ಪಾಲಿಷ್ ಅಂಥವೇ ಇಟ್ಟಿರೋದು. ಮೇಕಪ್ ರಿಲೇಟೆಡ್ ಐಟಮ್ಸು, ತುಂಬ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಇಟ್ಟಿದ್ದೀನಿ ಇಲ್ಲಿ. ಎಲ್ಲ ತೆಗೆದು ತೋರ್ಸೋಕ್ಕಾಗಲ್ಲ, ಬೇಕಿದ್ರೆ ಇದನ್ನು ತೋರಿಸ್ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಇನ್ನೊಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಅಂದರೆ ಸ್ಯಾರಿ ವ್ಲಾಗ್ ಮಾಡ್ತೀನಲ್ಲ, ಅದಾದಮೇಲೆ ಈ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಒಂದು ವ್ಲಾಗ್ ಮಾಡ್ತೀನಿ. ಬೇಕಿದ್ರೆ ಕಮೆಂಟಲ್ಲಿ ಬೇಕು ಅಂತ ಹೇಳಿ. ಇಷ್ಟೇ ಡ್ರೆಸ್ಸಿಂಗ್ ಟೇಬಲು, ನೇಲ್ ಪಾಲಿಷ್ ಎಲ್ಲ ಇಲ್ಲಿದೆ. ಕೆಲವೊಂದು ಆಕ್ಸೆಸರೀಸ್ ಸ್ವಲ್ಪ ಮೆಸ್ಸಿಯಾಗಿದೆ, ನನಗೆ ಜಾಗ ಇಲ್ಲ. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ನನ್ನ ವಾರ್ಡ್ರೋಬ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಏನಾದರೂ ಸಜೆಷನ್ಸ್ ಇತ್ತು ಅಂದರೆ, ಈ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ, ಇಲ್ಲ ಈ ಥರ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದಿದ್ರೆ ಖಂಡಿತ ನಾನು ತೊಗೋತೀನಿ, ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಯು ಪ್ಲೀಸ್ ಟೇಕ್ ಕೇರ್, ಲವ್ ಯು ಆಲ್, ಸಿ ಯಾ.